ರಾಮ್, ನಾವು ದುರ್ಗಾ ಕೋಟೆಗೆ ಬಂದಿದೀವ ಇಲ್ಲ ಬೇರೆ ಯಾವ್ದನ ಕೋಟೆಗೆ ಬಂದ್ಬಿಟ್ಟಿದೀವ? ಊರೆಲ್ಲ ಖಾಲಿ ಖಾಲಿ ಬಿದ್ದೈತೆ. ಓ ಕಣ, ಸಿಟಿ ಮಾರ್ಕೆಟ್ ಅಲ್ಲಿ ಅಮಾಲಿಗಳೆಲ್ಲ ಸ್ಟ್ರೈಕ್ ಮಾಡ್ದಂಗೆ ಒಬ್ರು ಕಾಣ್ತಾನೆಲ್ಲ ಎಲ್ರು ಗುಳೆ ಹೋಗ್ಬಿಟ್ಟಾರ ಅಂತ. ಅಯ್ಯೋಯ್ಯಪ್ಪ. 26 ವರ್ಷಗಳ ನಂತರ ನಾವು ಹಮ್ಮಿಕೊಂಡಿರುವ ಈ ನವರಾತ್ರಿ ಹಬ್ಬದಲ್ಲಿ ನೀವೆಲ್ಲ ಊರಿನ ಕಹಿಘಟನೆಗಳನ್ನ ಮರೆತು ಖುಷಿಯಿಂದ ಹಬ್ಬದಲ್ಲಿ ಭಾಗವಹಿಸಿ ತಾಯಿ ಆಶೀರ್ವಾದ ಪಡ್ಕೋಬೇಕು. ಜೈ ಚಾಮುಂಡೇಶ್ವರಿ. ಗಡಿ ಪಾರಾಗಿದ್ರು ಊರೊಳಗೆ ಹೆಂಗೋ ಬಂದ್ರಿ ನೀವು? ಅದು ಇಲ್ಲಿ ತನಕ ಹಬ್ಬ ಕೆಡ್ಸಕ್ ಬಂದಿದ್ರೇನ್ರು? ಏಯ್ ಸಾಕ್ ಸುಮ್ನಿರ್ಲ. ಆರಾನೆ ಇಲ್ದೆ ಹಬ್ಬ ಮಡಿಕಳಕ್ ಆಯ್ತದೆ, ನಾವು ಬಂದ್ಬಿಟ್ರೆ ಕುಲಗೆಟ್ಟೋಯ್ತದ? ಶರಣು ಬುದ್ಧಿ. ನಾವು ಈ ಅಮ್ಮಂಗ್ ಮರ್ವಾದೆ ಕೊಡದೆ ಹೋದ್ರು ನಿಮಗ್ ಕೊಡ್ತೀವಿ. ಆ ದ್ಯಾವ್ರ ಶಕ್ತಿ ಇರದೆ ಈ ಸರದಾಗಿ. ಆ ಸರ ಇಲ್ದೆ ನೀವು ಹೆಂಗಾನ ಪೂಜೆ ಮಾಡಿದ್ರು ಫಲ ಸಿಗಂಗಿಲ್ಲ. ಅದಕ್ಕೆ ಈ ಸರನ ವಾಪಸ್ ಮಡಿಕಣಕ್ಕೆ ಈ ಊರ್ನವ್ರಿಗೊಂದು ಅವಕಾಶ ಕೊಡೋಣ ಅಂತ ಒಂದು ಸರತ್ ಮಡಿಕೊಂಡು ಬಂದೀವಿ. ಏನದು? ಜಂಗಿ ಕುಸ್ತಿ. ಅಖಾಡಕ್ಕಿಳಿದು ನಮ್ಮ ತಮ್ಮ ಜವರನ್ನ ಯಾವನಾರ ಸೋಲಿಸ್ಬಿಟ್ರೆ ಈ ಸರ ಊರ್ದು. ಹಂಗೇನಾರ ನೀವು ಸೋತೋಗ್ಬಿಟ್ರೆ ಈ ಊರೇ ನಮ್ದು. ಗಂಡಸಾದೋನು ಗಂಡಸ್ತನ ಇದ್ರೆ ಅಖಾಡಕ್ಕಿಳಿದು ಕುಸ್ತಿ ಹಿಡಿಬೋಯ್ತು. ಲೇ ಗೋರ, ಎಷ್ಟು ಧೈರ್ಯದಿಂದ ಈ ಮಾತನ್ನ ನಮ್ಮ ಮುಂದೆ ಹೇಳ್ತೀಯ? ನಾವೇನ್ ಕೈಗೆ ಬಳೆ ತೊಟ್ಕೊಂಡಿದೀವ? ಈ ಊರಲ್ಲಿ ಯಾರು ಗಂಡಸ್ರಿಲ್ವೇನೋ? ಲೇ ಸೀನಾ ಬುದೇ, ಅದೇನು ಅಂತ ಒಂದ್ ಕೈ ನೋಡೇ ಬಿಡ್ಲ? ಆಯ್ತು ಬುದೇ. ನೋಡ್ತಾ ಇದ್ರೆ ಮಯೂರ ಸಿನಿಮಾ ನೋಡ್ತಾ ನೋಡ್ತಾ ಹಂಗೆ ಒಳಗಡೆ ಹೋಗ್ಬಿಟ್ಟಿದೀವೇನೋ ಅನ್ನಿಸ್ತಾ ಇದೆ. ಮಿಸ್ಟರ್ ರಾಜ, ಆದಷ್ಟು ಬೇಗ ನಿಮ್ ರಾಣಿನ ಹುಡ್ಕೊಳ್ಳಿ. ಜಾಸ್ತಿ ಹೊತ್ತಿಲ್ಲೇ ಇದ್ರೆ ಜೋಕರ್ಗಳಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಗುದ್ಬಿಡ್ತೀನಿ. ಲೈ, ನೀವು ಬೇರೆ ಕೂಡ ಬಂದ್ರೆ ಓಡ್ಸಕ್ ಬಂದಿದ್ದೀರೋ? ನನ್ನ ಮಕ್ಕಳ ನೀವು ಮುದ್ದೆ ನಾನು ನೀರಲ್ಲಿ ಹತ್ಕೊಂಡು ತಿನ್ನೋ ತರ ಇದ್ದೀರ ದರಿದ್ರದವ್ರು. ಲೇ ರಾಜ, ಹಲೋ ಹಲೋ, ರುಕೋ. ಇನ್ಯಾರಾದ್ರೂ ಇದ್ದೀರಾ? ಬನ್ನಿ. ಈ ಊರ್ ನಮ್ದಯ್ಯ. ಇನ್ ಯಾರಿಗ್ ಧೈರ್ಯ ಆಯ್ತಾ ಆ ಕಾಡಕ್ಲಿಯಕ್ಕೆ? ಇಲ್ಲ ತಿರುಗಿ ಕೊಡ್ಬೈದ. ರುಕೋ ಈ ಕಡೆ. ಹಲೋ,
ಕುಸ್ತಿ ಆಡ್ಬೇಕು ಅಂದ್ರೆ ಅವನ ಅಪ್ಪಂಗುಟ್ಟಿರ್ಬೇಕು. ಈ ಊರ್ನ ಸುಮ್ಮನಾದ್ ಮ್ಯಾಕೆ ನೀನ್ ಹೊಸಬ, ನೀನ್ ಅನ್ಕಿಸ್ಕೊಂಡಿಯ? ಆಟ ಮುಗ್ದು ಇನ್ ಈ ಊರ್ ನಮ್ದಯ್ಯ. ಪಂದ್ಯ ಗೆದ್ದು ಊರಿನ ಮಾನ ಮಾತ್ರ ಅಲ್ಲ, ತಾಯಿ ಸರನು ಕಾಪಾಡಿದೆ. ನಿನ್ನಿಂದಾಗಿ ಈ ನವರಾತ್ರಿ ಉತ್ಸವಕ್ಕೆ ಮೆರುಗು ಬಂದಂಗಾಯ್ತು. ನಮ್ಮ ಲಾಭಕ್ಕೆ ಊರವ್ರನ್ನ ಬಲಿ ಕೊಡೋಣ ಅಂದ್ರೆ ಅವನ್ ಯಾವನೋ ಬಂದು ಊರವ್ರ ಲಾಭಕ್ಕೆ ನಮ್ಮನ್ ಬಲಿ ಕೊಟ್ಟಂಗಾಯ್ತು. ಊರವರೆಲ್ಲ ಜವರನ್ ಕೈಲಿ ಸೋತ ಮೇಲೆ ನಾನು ಅವನನ್ನ ಸೋಲಿಸಿ ನಾಯಕತ್ವಕ್ಕೆ ಲಾಯಕ್ಕಾಗಿದ್ದೀನಿ ಅಂತ ತೋರ್ಸೋಣ ಅನ್ಕೊಂಡ್ರೆ ಅವನು ಬಂದು ಜವರನ್ನು ಸೋಲಿಸಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ. ಮೊದಲನೇ ಹಾರೆ ಏಟ್ಗೆ ಕಲ್ಲು ಸಿಕ್ತು ಅಂತ ಬಾವಿ ತೋಡೋದ್ನೇ ನಿಲ್ಸಕ್ಕಾಗತ್ತೇನೋ ಮಗನೇ? ಸಲೈ ಮಹಿಷ, ಈಗ ತೋಡಾಕಿರೋದು ಬಾವಿ ಅಲ್ಲ, ಗೋರಿ. ಆ ಪ್ಯಾಟಿ ಅವನ್ನ ಹೂತ್ ಹಾಕಕ್ಕೆ. ಅವನು ನಮ್ಮ ಗುರಿ ಅಲ್ಲ. ಆದ್ರೆ ನಮ್ ಗುರಿ ತಪ್ಪಿಸೋದಲ್ಲ. ಇಷ್ಟು ವರ್ಷಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು, ಅದ್ ಹಾಳಾಗೋಗ್ಲಿ ನಾಕ್ರೆ. ಗಟ್ನಂತ ನನ್ ತಮ್ಮ ಜೌರ ಊರವ್ರದ್ದು ಕರ್ಗೋದ್ನಲ್ಲ, ಅದ್ನ್ಯಾರು ಸರಿ ಮಾಡೋದು? ಯಾ ಮಾರಿದ್ರೆ ಜೀವನ ಪೂರ ಇಡೀ ಸೀಮೆನೆ ಆಳ್ತಾನೆ. ಜಾತ್ರೆಗೆ ಬಂದವನು ಜನಗಳ ಕಣ್ಣಿಗೆ ಊರಿಗೊಬ್ಬನೇ ಕಾಣಿಸ್ತಾಗ್ಬಿಟ್ಟ. 26 ವರ್ಷದ ನಮಗ್ ದಕ್ಕದೇ ಇದ್ದು ಈಗ ಒಂದೇ ದಿನದಾಗಿ ಇಡೀ ಊರೇ ಒಂದು. ಅದು ಅಷ್ಟು ಸುಲಭದ ಮಾತಲ್ಲ. ಈ ವಂಶದ ರಕ್ತ ಹರಿತಿರೋ ನಮ್ ಕೈಲೇ ಇನ್ನೂ ಪಾಳೆಗಾರಿಕೆ ಪಟ್ಟಕ್ಕೇರಕ್ ಆಗ್ತಿಲ್ಲ. ಇನ್ನು ಬೇರೆಯವನ್ಗ ಆ ಸ್ಥಾನಕ್ ಬರಕ್ ಬಿಡ್ತೀವ? ನಾನ್ ಪಡ್ಕೊಳ್ಳೋನಲ್ಲ, ದಕ್ಕಿಸ್ಕೊಳ್ಳೋನು. ಬೇಗ ದಕ್ಕಿಸ್ಕೊಳ್ಳಿದಣಿ. ಊರೊಳಿಕೆ ನಾವು ಬರೋದಿರ್ಲಿ, ನೀವೇ ಗಡಿಪಾರ ಆಗ್ಬಿಟ್ಟಿರ.